ಕನ್ನಡದಾಗ ಇಂಗ್ಲೀಷ್ ನಮ್ಮ ಒಳ್ಳೆಯ ನನ್ನ ಬಾಲ್ಯದ ಮಿತ್ರರು ನಮ್ಮ ರಿಲೇಟಿವ್ ಆದಂಥ ಅನ್ವರ್ ಮುಜಾವರ್ ಅವರೇ, ಅವ್ರ ಜೊತೆಗೆ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ವಿದ್ಯಾರ್ಥಿಗಳು, ಈ ಕರಿಯರನ್ನು ಮುಂದೆ ನಡೆಸ್ಕೊಳ್ಕೊಂಡು ಬಂದ ಎಲ್ಲ ಟೀಚರ್ಸ್ಗಳು. ಒಂದು ಇಂಗ್ಲೀಷ್ನಾಗ ಅಂತಾರಲ್ರಿ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತೇಳಿ. ಸೊ ತಾಯಿ ಸ್ವಲ್ಪ ಅನ್ವರ್ ಅವ್ರ ಮಿಸಸ್ ಮತ್ತು ಅವರು ಲ್ಯಾಂಗ್ವೇಜ್ ಅಂದ್ರೆ ಭಾಳ ಕಷ್ಟ ಮಾಡಕ್ಕೆ. ಯಾಕಂದ್ರೆ ನಾನು ಭಾಳ ಪ್ರಯತ್ನ ಮಾಡ್ತೀನಿ ತಿಳ್ಕೊಳ್ಳಿಕ್ಕೆ ಲ್ಯಾಂಗ್ವೇಜ್ ಅಂದರೆ ಏನು ಅಂತ. ನನಗೆ ಇನ್ನೂ ಮಟ್ಟ ಗೊತ್ತಾಗಲಿಲ್ಲ ಲ್ಯಾಂಗ್ವೇಜ್ ಅಂದರೆ ಏನು ಅಂತ. ಇಂಗ್ಲೀಷ್ ಲ್ಯಾಂಗ್ವೇಜು, ಹಿಂದಿನೂ ಲ್ಯಾಂಗ್ವೇಜು, ಕನ್ನಡನೂ ಲ್ಯಾಂಗ್ವೇಜು, ಮರಾಠಿನೂ ಹೌದು, ಸಂಸ್ಕೃತನೂ ಹೌದು, ತಮಿಳು ಹೌದು, ತೆಲುಗು ಹೌದು, ಮತ್ತು ಎಲ್ಲ ಇದ್ರ ಮತ್ತು ಅದಕ್ಕೂ ಲ್ಯಾಂಗ್ವೇಜ್ ಅಂತಾರಲ್ಲ. ಏನು ಬರೀ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜು ಅಂತ ಭಾಳ ಕಷ್ಟ ಐತಿ. ನಾನು ಸರ್ಚ್ ಮಾಡಾಕತ್ತಿದ್ದೆ, ಜಗತ್ತಿನಾಗ ಒಂದು 7,000 ಲ್ಯಾಂಗ್ವೇಜ್ ಮಾತಾಡ್ತಾರೆ. 7,000 ಲ್ಯಾಂಗ್ವೇಜ್. ಇಂಡಿಯಾದಾಗ 120ಕ್ಕಿಂತ ಅಧಿಕ ಲ್ಯಾಂಗ್ವೇಜ್ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಮತ್ತು ವಿದಿನ್ ಇಂಡಿಯಾದಲ್ಲಿ ಡಿಸ್ಟಿಂಕ್ಟ್ ಇದೆ ಸುಮಾರು 1,600 ಡಿಫ್ರೆಂಟ್ ಲ್ಯಾಂಗ್ವೇಜ್. ಮತ್ತು ಕನ್ನಡದಾಗ ಉತ್ತರ ಕರ್ನಾಟಕದ ಕನ್ನಡ ಬೇರೆನ, ಬೆಂಗಳೂರು ಕನ್ನಡ ಬೇರೆನ, ಈ ಕಡೆ ಹೋಗ್ಬಿಟ್ರೆ ನೀವು ಗುಲ್ಬರ್ಗ ಕನ್ನಡ ಬೇರೆನ, ಬಿಜಾಪುರ್ನಾಗ ಹೋಗ್ಬಿಟ್ರಂತೂ ಅದಂತೂ ಸಾಲಿಡ್ ಕನ್ನಡನೇ. ಈಗ ಒಂದು ಸ್ಟೂಡೆಂಟ್ ಬಾಗಲಕೋಟ್ಲಿಂದ ಬಂದಾರ, ಅವ್ರ ಕನ್ನಡ ನೀವು ಕೇಳಬೇಕ್ರಿ ಸರ್. ಲ್ಯಾಂಗ್ವೇಜ್ ಅಂದ್ರೆ ನನಗೆ ಅನ್ನಿಸ್ತದ ದಿಸ್ ಈಸ್ ಅ ಮೀಡಿಯಮ್ ಆಫ್ ಕಮ್ಯುನಿಕೇಟಿಂಗ್ ವಿ ಈಚ್ ಅದರ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಫೀಲಿಂಗ್ಸ್ ಆಫ್ ಹ್ಯೂಮನ್ ಈಸ್ ಅ ಲ್ಯಾಂಗ್ವೇಜ್. ಅದಕ್ಕೆ ನಾವು ಇಂಗ್ಲೀಷ್ನಾಗಾರ ಮಾತಾಡ್ಬೋದು, ಕನ್ನಡದಾಗಾರ ಮಾತಾಡ್ಬೋದು. ಬಟ್ ಏನೋ ಬಿಟ್ಟಿದ್ವಿ, ಮೊಘಲರಿದ್ದಾಗ ನಾವಂದ್ರೆ ಇರಲಿಲ್ಲ. ಅದ್ರ ಹಿಂದೆ ಚೋಳರು ಇದ್ದಾಗ, ಹೊಯ್ಸಳರಿದ್ದಾಗ, ಗುಪ್ತಾದಿದ್ದಾಗ ಅವಾಗಿರಲಿಲ್ಲ. ಅವಾಗ ಯಾವ ಭಾಷೆ ಮಾಡ್ತಾ ಗೊತ್ತಿಲ್ಲ. ಬಟ್ ವೆರಿ ರೀಸೆಂಟ್ಲಿ ನಮಗೇನಾದರೂ ಇನ್ಫ್ಲುಯೆನ್ಸ್ ಮಾಡೋದು ಇಂಡಿಯಾದಾಗ ಅಂದರೆ ಟು ಕನೆಕ್ಟ್ ಅವರ್ ಸೆಲ್ಫ್ ಟು ದಿ ಅದರ್ ನೇಷನ್ಸ್ ಆರ್ ಅದರ್ ದಿ ಎಂಟೈರ್ ವರ್ಲ್ಡ್. ನೌ ಇಟ್ ಹ್ಯಾಸ್ ಬಿಕಮ್ ಯುನೀಕ್ ಲ್ಯಾಂಗ್ವೇಜ್ ಇಸ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಅಂತ ವಚನ ಅಂತ ಇರ್ತಾನೆ ರೀ, ಇಂಗ್ಲೀಷ್ ಇಸ್ ಅ ವೆರಿ ಫನ್ನಿ ಲ್ಯಾಂಗ್ವೇಜ್. So you can talk, you can laugh, and you can walk with the English language. So English ಬಂದ್ಬಿಟ್ಟಾರ you can sail the entire world. Because ಬ್ರಿಟಿಷರು ಬಂದಾಗ ಅವರು ಇಡೀ ಜಗತ್ತಿನ ಮೇಲೆ ತಮ್ಮ ಆಳ್ವಿಕೆಯನ್ನು ಹೂಡಿದರು. ಸೊ ಇಡೀ ಜಗತ್ತಿನ ಮೇಲೆ ಆಳ್ವಿಕೆ ಹೂಡಿದಾಗ ಅವ್ರಿಗೆ ಮಾತಾಡೋಕೆ ಬರೋ ಲ್ಯಾಂಗ್ವೇಜ್ ಆದರೆ ಇಂಗ್ಲೀಷ್ ಒಂದು. ಸೊ ಅವ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾವು ಇಂಗ್ಲೀಷ್ ಕಲ್ತ್ವಿ. ನಮ್ಮನ್ನು ಸುಧಾರಿಸ್ಬೇಕಂತೇಳಿ ಅವ್ರು ಎಷ್ಟೋ ಮಂದಿ ಹಿಂದಿ ಕಲ್ತು ಹೋದ್ರಿ. ಹಿಂದಿನೂ ಕಲ್ತರು, ಈ ಕಡೆ ಇದ್ದಂಥ ಬ್ರಿಟಿಷರು ಕನ್ನಡ ಕಲ್ತರು, ಮಹಾರಾಷ್ಟ್ರ ಕಡೆ ಇದ್ದಂಥ ಬ್ರಿಟಿಷರು ಮರಾಠಿ ಕಲ್ತರು. ಬಟ್ ಈಗೇನಾಗ್ಬಿಟ್ಟದ, ಈ ಇಡೀ ಭಾರತ ದೇಶ ಅಥವಾ ಈ ಭಾರತ ಖಂಡವನ್ನು ಒಂದಾಗಿಡ್ಲಿಕ್ಕೆ 2 ಲ್ಯಾಂಗ್ವೇಜ್ ಹಾಕಿದ್ವಿ. ಇಲ್ಲ ನಿಮಗೆ ಹಿಂದಿ ಬರೀಬೇಕು, ಇಲ್ಲ ನಿಮ್ಗೆ ಇಂಗ್ಲೀಷ್ ಬರಬೇಕು. ಕನ್ನಡ ಬರ್ತೈತಿ. ನಮ್ಮ ಕನ್ನಡ ಹೆಂಗಂದ್ರೆ, ಈಗ ಮುಜಾವರ್ ಸಾಹೇಬರು ಒಂದು ದಿವ್ಸ ಲಂಡನ್ಗೆ ಹೋಗಿರ್ತಾರೆ. ಭಾಳ ಒಳ್ಳೆ ಇಂಗ್ಲೀಷ್ ಮಾತಾಡ್ತಾರೆ, ಗ್ರಾಮರ್ ಬರ್ತೈತಿ. ಗ್ರಾಮರ್ ಬಂದಾಗ ಭಾಳ ಅವರು ಟ್ರೈನ್ ಮಿಸ್ ಆಗಿಬಿಡ್ತೈತಿ. ಮುಜಾವರ್ ಸಾಹೇಬ್ರದ ಟ್ರೈನ ಮಿಸ್ ಆಗಿಬಿಡ್ತೈತಿ. ಸೊ ಇಲ್ಲಿ ಸ್ಟೂಡೆಂಟ್ ಇಂಗ್ಲೀಷ್ ಕಲ್ತು ಹೋಗಿರ್ತಾನಲ್ರಿ, ಅವನು ಲಂಡನ್ದಾಗ ಒಮ್ಮೆ ನೌಕರಿ ಸಿಕ್ಕಿರ್ತಾವ. ಅವ್ನು ಭಾಳ ಓಡಾಡಿರ್ತಾನೆ, ಲಾಸ್ಟ್ ಬೆಂಚ್ ಮೇಲೆ ಕುಂತಿರ್ತಾನೆ. ಅವ ಮುಜಾವರ್ ಸರ್ ಅವ್ನಿಗೆ ನೋಡೋಂಗೇ ಇಲ್ಲ, ಇವ್ ಏನು ಮಾಡ ಓಡಾಡೋದಾನ, ಸುಮ್ಮನೆ ಫೀಸ್ ಕೊಟ್ಟಾನ, ಹೆಂಗನ್ ಮಾಡಿ ಕಲ್ತು ಹೋಗ್ಲಿಪ್ಪ ಅಂತೇಳಿ ಪಾಸ್ ಮಾಡಿಬಿಟ್ಟಿರ್ತಾರೆ. ಲಂಡನ್ದಾಗ ಮುಜಾವರ್ ಸಾಹೇಬರು ಟೆನ್ಷನ್ನಾಗ ಬಂದುಬಿಡ್ತಾರೆ. ಅವ್ರು ಮೆಟ್ರೋ ಟ್ರೈನ್ ಮಿಸ್ ಆಕೈತಿ, ಅದ್ರ ಟಿಕೆಟ್ ಟಿಕೆಟ್ ಹೊಳ್ಳಿಕೊಟ್ಟು ರಿಫಂಡ್ ತೊಗೋಬೇಕಿರ್ತೈತಿ. ಮುಜಾವರ್ ಸಾಹೇಬ್ರು ಭಾಳ ಇಂಗ್ಲೀಷ್ನಾಗ, look, I have become 5 minutes delayed, so I lost my train, so can you please exchange my ticket with the different one. And ಅಲ್ಲಿ ಮನುಷ್ಯರಿಗೆ ಗೊತ್ತಾಗಂಗಿಲ್ಲ ಈಗ ನಂತರ no, try to understand, I am like this, I am like that, I am this, I have ready, and I have come from India, and your country has invited me to come and give a lecture ಅಂತೆಲ್ಲ ಭಾಳ ಹೇಳ್ತಾರೆ. ಬಟ್ ಅಲ್ಲಿ ಏನು ಕೌಂಟರ್ನಾಗ ಇರ್ತಾನಲ್ರಿ, ಅವ ಮಸ್ತ್ ಇರ್ತಾನವ, ಖಾಲಿ ಕುಂತಿರ್ತಾನೆ. ಇವ್ರು ಟೆನ್ಷನ್ನಾಗ ಬಂದುಬಿಡ್ತಾರೆ, ಇವ್ನಿಗೂ ಬೇರೆ ಟ್ರೈನಿಂದ ಟಿಕೆಟ್ ಬೇಕಾಗಿರ್ತೈತಿ. ಅವಾಗ ಏನೋ ಹುಡುಗ ನಮ್ಮ ಅಂಥವ್ರು ಇರ್ತಾನಲ್ರಿ,
ರಾಜಕಾರಣ ಮಾಡ್ಕೊಂತ ಲಂಡನ್ ಮುಟ್ಟಿರ್ತಾನೆ. ಅವಾಗ ಮುಜಾವರ್ ಸರ್ ನೋಡ್ಕೊಂಡು ಓಡ್ಬೇಕು, ಸರ್ ಯಾಕ್ರಿ ಏನಾಯ್ತು ನಿಮ್ಗೆ ಇಷ್ಟೇ ಟೆನ್ಷನ್ ತೊಗೊಂಡಾಗುತ್ತೆ ರೀ, ಏನಾಗಿತ್ತು ಹೇಳ್ರಿ ಅಂತಾನೆ. ಇಲ್ಲಪ್ಪ ನನ್ನ ಟ್ರೈನ್ ಮಿಸ್ ಆಯ್ತು, ಈ ತಾಯಿ ಬೇರೆ ಟ್ರೈನ್ ಟಿಕೆಟ್ ಕೊಡೋಂದ್ರೆ ಕೊಡಾಕತ್ತಿಲ್ಲ, ಏನು ಮಾಡ್ಬೇಕು ಗೊತ್ತಾಗಿಲ್ಲ, 1 ತಾಸು ಆಯ್ತು ಅಂತಾನೆ. ಅವಾಗ ಅಲ್ಲಿಂದ ಸ್ಟೂಡೆಂಟ್ ಅಂತಾನೆ, ಸರ್ ನನ್ನ ಟಿಕೆಟ್ ಕೊಡ್ರಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ನಿನಗೇನು ಇಂಗ್ಲೀಷ್ ಬರ್ತೈತಿ, ನಾನು ಇಂಗ್ಲೀಷ್ ಮಾಸ್ಟರ್, ನನ್ನ ಕಡೆ ಸಾವಿರಾರು ಮಂದಿ ಕಲ್ತ್ಕೊಂಡ್ಯಾರ, ನಿನಗೆ ಎಲ್ಲಿ ಇಂಗ್ಲೀಷ್ ಬರ್ತೈತಿ ಮಗ, ನೀನು ಕಲಿಸಿ, ನೀ ಹೆಂಗೆ ಎಕ್ಸ್ಚೇಂಜ್ ಮಾಡ್ಕೊಂಬರ್ತಿ, ನಾ ಇಷ್ಟು ಚಲೋ ಇಂಗ್ಲೀಷ್ ಹೇಳಕತ್ತಾರೆ ಆಕೆ ಕೊಡಾಕತ್ತಿಲ್ಲ, ನೀ ಹೋಗಿ ಕೊಡೋದು ಏನು ಮಾಡ್ತೀನಿ ಅಂತ ಹೇಳೋಣ. ಇಲ್ಲ ಸರ್ ನೀವು ಕೊಟ್ಟವ್ರು ನೋಡ್ರಿ, ನನಗೆ ಒಮ್ಮೆ ಟ್ರೈ ಮಾಡ್ತೀನಿ. ಮುಜಾವರ್ ಸಾಹೇಬರು 1 ತಾಸು ಗಂಟೆ ಜಗಳ ಮಾಡಿ ಸಿಕ್ಕಿರ್ತಾರ, ತೊಗೊಂಬ ನಾನು ಕೊಡ್ತಾರ. ನಾವು ಹೋಗೋದು ಪಟ್ಟನ್ನು ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತಾವೆ. ಅವಾಗ ಇವ್ರು ಟೆನ್ಷನ್, ಅಲ್ಲ ನಂದು ವಿಕಾಸ್ ಅಕಾಡೆಮಿಕ್ ಐತಿ, ನಾನು ಇಷ್ಟು ಮಂದಿ ಇಂಗ್ಲೀಷ್ ಕಲಿಸ್ತೀನಿ, ನಾನು ಇಲ್ಲಿ ಬಂದು ಲೆಕ್ಚರ್ ಕೊಡೋಕೆ ಬಂದೀನಿ, ಮಗ ನಂಗೆ 1 ತಾಸು ಆತ, ನಂದು ಎಕ್ಸ್ಚೇಂಜ್ ಆಗಲಿಲ್ಲ, ನೀನು ಓದೋನ ಪಟ್ಟಂತ ಹೆಂಗೆ ತೊಗೊಂಬಂದು, ನೀ ಅಂದಿದ್ರೆ ಏನು ಹೇಳೋ ಮಗನ ಅಂತ ಕೇಳ್ತಾರೆ. ಏನಿಲ್ಲ ರೀ ಸರ, ಸುಮ್ಮನೆ ಹೋದೆ, ಕೌಂಟರ್ನಾಗ ಕೈ ಹಾಕಿದೆ, ಟಿಕೆಟ್ ಬ್ಯಾಕ್ ಮನಿ ಬ್ಯಾಕ್ ಅಂತ. ಟಿಕೆಟ್ ಬ್ಯಾಕ್ ಮನಿ ಬ್ಯಾಕ್ ಅಂದರೆ ಹೇಳುವ ತಾತ್ಪರ್ಯ ಏನಂತ, ಲ್ಯಾಂಗ್ವೇಜ್ ಐತಲ್ಲ ಒಂಥರದ ಕಮ್ಯುನಿಕೇಷನ್ ಮಾಡ್ಬೇಕು, ಅಂದ್ರೆ ಮುಂದಿನ ಮನುಷ್ಯ ಅಂಡರ್ಸ್ಟ್ಯಾಂಡ್ ಆಗಬೇಕು. ಈಗ ಭಾಳ ಮಂದಿ ಹೇಳ್ತಾರೆ ಸಂಗೀತ ಕಲಿತು ಸಂಗೀತ ಕೇಳಿಸಿದ್ರೆ ಹೂಗಳು ಹಣ್ಣುಗಳು ಭಾಳ ಫಲವತ್ತಾಗಿ ಬೆಳಿತಾವೆ ಅಂತಾರೆ. ಸೊ ಮತ್ತು ಅವಕ್ಕೆ ಒಂದು ಲ್ಯಾಂಗ್ವೇಜ್ ಗೊತ್ತಾಗ್ತದೆ, ಆ್ಯನಿಮಲ್ಸ್ಗೂ ಒಂದು ಲ್ಯಾಂಗ್ವೇಜ್ ಗೊತ್ತಾಗ್ತದೆ. ಹಂಗೆ ಮನುಷ್ಯರ ನಡುವೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸಭ್ಯತೆ ಸೌಮ್ಯತೆಯಿಂದ ಜೀವನ ಮಾಡಲಿಕ್ಕೆ ಯಾವುದಾದ್ರೂ ಒಂದು ದಾರಿ ಬರ್ತಿದ್ರೆ ಅದು ಲ್ಯಾಂಗ್ವೇಜ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಂಥ ಪೊಲಿಟಿಷಿಯನ್ ಕೈಯಾಗ ಶಾಲೆ ಸಿಕ್ಕು, ಮುಜಾವರ್ ಸಾಹೇಬ್ ಕಡೆ ಅಕಾಡೆಮಿಕ್ ಸಿಕ್ಕು, ಲ್ಯಾಂಗ್ವೇಜ್ ಹ್ಯಾಸ್ ಬಿಕಮ್ ಅ ಪ್ರೆಸ್ಟೀಜಿಯಸ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಇಫ್ ಯು ನೋ ದ ಇಂಗ್ಲೀಷ್ ದೆನ್ ಯು ಆರ್ ಅ ಜೆಂಟಲ್ಮ್ಯಾನ್. ನಾವು ನಾನು ಬಿಟ್ಟರೆ ಎಲ್ಲಿ ಹೋಗ್ಬಿಡ್ಬೇಕು ಅಂತೇಳಿ ನಾವು ಹಳ್ಳಿಂದ ಬಂದೇನೆ ಅಂತಾರೆ. ಸೊ ನೀವು ಈಗ ಒಮ್ಮೆ ಸನಿ ದೇವ್ರದ್ದು ಒಂದು ಪಿಕ್ಚರ್ ಬಂದಿತ್ತು, ನೀವು ನೋಡ್ತಿರಲ್ಲ ಗೊತ್ತಿಲ್ಲ. ಅವ ಅಂತಾನ, ನಮ್ಗೆ ಈಗ ಗೊತ್ತಾಯ್ತು ಅಮೇರಿಕಾ ಲಂಡನ್ ಇಷ್ಟ್ಯಾಕ ಫ್ಲರಿಶ್ ಐತಿ, ಇಷ್ಟ್ಯಾಕ ಉನ್ನತಿ ಹೊಡಿತೈತೆ ಅಂದರೆ ಈಗ ಗೊತ್ತಾಯ್ತು ಅಂತ. ಅವ ದೋಸ್ತ್ ಕೇಳ್ತಾನೆ, ಯಾಕೆ ಅಂಥದ್ದೇನು ಗೊತ್ತಾಯ್ತು? ಇಲ್ಲಪ್ಪ ಇಲ್ಲಿ ಸಣ್ಣ ಸಣ್ಣ ಹುಡುಗರು ಇಂಗ್ಲೀಷ್ ಕಲಿತಾರೆ, ಇಲ್ಲಿ ಸಣ್ಣ ಸಣ್ಣ ಹುಡುಗರು ಇಂಗ್ಲೀಷ್ ಮಾತಾಡ್ತಾರೆ, ಹಾಗಾಗಿ ಈ ಕಂಟ್ರಿ ಭಾಳ ಅಡ್ವಾನ್ಸ್ ಡೆವಲಪ್ ಆಗತ್ತೈತಿ ಅಂದರೆ ಆ ಮೈಂಡ್ ಸೆಟ್ನಾಗ ನಾವು ಈಗ ಅದೀವಿ. ಬಟ್ ಅದಕ್ಕೆ ಯಾಕಂದ್ರೆ ನೀವು ಹುಬ್ಬಳ್ಳಿ ಬಿಟ್ಟು ಮಹಾರಾಷ್ಟ್ರ ಹೋದ್ರೆ ಅಲ್ಲಿ ಮಂದಿ ಕನ್ನಡ ಬರೋಂಗಿಲ್ಲ. ಈಗ ಅವ್ರ ಜೊತೆ ನೀವು ಮಾತಾಡಬೇಕಲ್ಲ, ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡಬೇಕಲ್ಲ. ಈಗ ಅಲ್ಲಿ ಹೋಗಿ ಸುಮ್ಮನೆ ಮೂಕರಂಗೆ ಹೊಳಿ ಬರೋಕೆ ಆಗಂಗಿಲ್ಲ, ಅವ್ರ ಜೊತೆ ನೀವು ಮಾತಾಡಬೇಕು, ಅವ್ರದ್ದು ದೋಸ್ತಿ ಮಾಡ್ಕೋಬೇಕು, ಅವರನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದಾಗ ನಿಮ್ಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಮಾತಾಡಲಿಕ್ಕೆ ತಿಳ್ಕೊಳ್ಳೋಕ್ಕೆ ಬಂದ್ರೇ ಒಂದು ಸಕ್ಸಸ್ಫುಲ್ ಜೀವನ ಸಾಧಿಸ್ಬೋದು. ಸಕ್ಸಸ್ಫುಲ್ ಜೀವನ ಅಂದರೆ ಬರೀ ಹುಬ್ಬಳ್ಳಿಯಿಂದ ಒಂದು ಊರಿಗೆ ಹೋಗಿ ಅಲ್ಲೇ ರೊಕ್ಕ ಗಳಿಸೋದಂತೂ ಅಲ್ಲ. ಐ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ್ಯಾಟ್. ಬೀಯಿಂಗ್ ಇನ್ ಸಕ್ಸಸ್ is not a money making machine. I mean anybody can make money, but I don't think the successful person ಅಂತೇನಂತೆ ನಂದು ಅಬ್ರಿವೇಷನ್ ಅಂತ ಇಟ್ಕೊಟ್ಟು ನಂದು ಇದನ್ನು ಅಬ್ಸರ್ವೇಷನ್ ಅಂದ್ಕೊಡ್ರಿ. ದುಡ್ಡಿದ್ದವ ಅಂತ ಸಕ್ಸಸ್ಫುಲ್ ಸಾಧ್ಯನೇ ಇಲ್ಲ. ದುಡ್ಡಿದ್ದವ is a successful slave because he always worked to earn more and more and more and more money. He don't enjoy his life. So if you want to enjoy your life, then enjoy the language, understand the language and communicate your feeling with others and be happy. That is the success in your life, what I feel. But at present ನಮ್ಮ ಮನೆಗಿನ ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಮ್, ನಾವೆಲ್ಲ ಕನ್ನಡ ಕಲ್ತೀವ್ರಿ. ನಮ್ಮ ಮನೆಯ ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಮ್. ನಾನು ನನ್ನ ಮಕ್ಕಳಿಗೆ ಮೊನ್ನೆ ಇಂಗ್ಲೀಷ್ ಮೀಡಿಯಮ್ಗೆ ಅಡ್ಮಿಷನ್ ಮಾಡಿಸಿದ್ರು. ನಾನು ಹಿಂದಿ ಹೇಳಿದೆ, ಬೇಡ ಸರ್ಕಾರಿ ಶಾಲೆಗೆ ಹಾಕೋನು, ರೊಕ್ಕ ಕಡಿಮೆ ಆಗ್ತೈತಿ, ಗಳಿಕೆನೂ ಇರೋಂಗಿಲ್ಲ ಅಂತ. ಇಲ್ಲರಿ, ನಾನು ಹಾಕಿದ್ರೆ ನನ್ನ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಹಾಕ್ಬೇಕು, CBSE ಹಾಕ್ಬೇಕಂತ. ಅದು CBSE ಹಾಕ್ಬೇಕಾದ್ರೆ 35-40 ಸಾವಿರ ರೂಪಾಯಿ ಕೊಡ್ಬೇಕು ರೀ. ಸೊ ಅಲ್ಲಿ ಕಲಿಯೋದೇನು, ಇಲ್ಲೇನು ಕಡಿಮೆ ರೊಕ್ಕದಾಗ ವಿಕಾಸ್ ಅಕಾಡೆಮಿ ಕಲಿಸ್ತಿದ್ದೆ. ಅದನ್ನು ನಾನು ಅಲ್ಲಿ ಮಕ್ಕಳಿಗೆ 35-40 ಸಾವಿರ ರೂಪಾಯಿ ಕೊಟ್ಟು, ಮತ್ತು ಅವ್ರ ಬಟ್ಟೆ ಬೇರೆ, ಅವ್ರ ಟಿಫಿನ್ ಬಾಕ್ಸ್ ಬೇರೆ, ಅವ್ರ ಶೂಸ್ ಬೇರೆ. ಸೊ ಈ ಥರ ಸಿಸ್ಟಮ್ಸನ್ನು ಏನು ಸರ್ಕಾರ ಎಜುಕೇಷನ್ಸ್ ಮೇಲೆ ಹಾಕ್ತಾ ಇದೆಯಲ್ಲ, ಅದಕ್ಕೆ ಪರ್ಯಾಯ ನಾವು ಮಾಡದೆ ಹೋದ್ರೆ
ಈ ಮುಂಬರುವ ದಿನಗಳಲ್ಲಿ ಹುಡುಗರಿಗೆ ಬರೀ ಲ್ಯಾಂಗ್ವೇಜ್ ಮಾತ್ರ ಕಲಿಯುವಂಥ ವ್ಯವಸ್ಥೆ ಬರ್ತದೆ, ಇಲ್ಲ ಕರಿಯರ್ ಬರ್ಬಾದಾಗ್ಬಿಡುತ್ತೆ. ಕರಿಯರ್ ಜೊತೆ ನಿಮ್ಮದು ಅಕಾಡೆಮಿಕ್ಸ್ ಕೂಡಬೇಕಂದ್ರೆ ಸರ್ಕಾರ ಇದಕ್ಕೆ ಕೈ ಜೋಡಿಸ್ಬೇಕು. ನಿಮ್ಮಂಥ ಎಲ್ಲ ಹುಡುಗರಿಗೆ ಕನ್ನಡನೂ ಕಲಿಸ್ಬೇಕು, ಹಿಂದಿನೂ ಕಲಿಸ್ಬೇಕು, ಇಂಗ್ಲೀಷು ಕಲಿಸ್ಬೇಕು, ಅದ್ರ ಜೊತೆಗೆ ಫಾರಿನ್ ಲ್ಯಾಂಗ್ವೇಜ್ ಕಲಿಬೇಕು. ನಾವು ಹಿಂದಕ್ಕೂ ನಮ್ಮ ಅಜ್ಜ ಮುತ್ತಜ್ಜರ ಟೈಮ್ನಾಗ ಬರೀ ಕುದುರೆ ಇತ್ತು. ಕುದುರೆಗೆ ಹತ್ತಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ರಾತ್ರಿ ಹಾಕಿತ್ತು, ಅಲ್ಲಿಗೆ ಅವ್ರ ದಿನ ಮುಗೀತು. ಈಗ ಹುಬ್ಬಳ್ಳಿಗೆ ನೀವು 1 ತಾಸು 1.5 ತಾಸ್ನಾಗ ವಿಮಾನ ಹತ್ತಿದ್ರೆ 2.5 ತಾಸ್ನಾಗ ನೀವು ಕಾಶ್ಮೀರದಾಗ ಇರ್ತೀರಿ. ಬೇಡ 2.5 ತಾಸ್ನಾಗ ನೀವು ದುಬೈದಾಗೂ ಇರ್ಬೋದು. ಅಂದ್ರೆ ಅಂಥ ಫಾಸ್ಟ್ ಲೈಫ್ನಾಗ ನಾವು ನಡೀತಾ ಇದ್ದೀವಿ. ಆ ಫಾಸ್ಟ್ ಲೈಫನ್ನು ಇನ್ನೂ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಈ ಜಗತ್ತು ನೋಡುವ ಆಸೆ ನಿಮ್ಮಲ್ಲಿರಬೇಕು. ಜಗತ್ತು ನೋಡ್ಬೇಕಂದ್ರೆ ನಿಮ್ಮ ಕನ್ನಡ ಕಲ್ತ್ಕೊಂತ ಹೋಗಿ ಅಲ್ಲಿ ಏನು ಮಾಡೋಕ್ಕಾಗಂಗಿಲ್ಲ. ಜಗತ್ತು ನೋಡ್ಬೇಕಾದ್ರೆ ನಿಮ್ಗೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಬರಬೇಕು. ಇವತ್ತಿನ ಡೇಟ್ಗೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದಾದ್ರೂ ಐಡೆಂಟಿಫೈಡ್ ಆಗಿದ್ರೆ ಅದು ಇಂಗ್ಲೀಷ್ ಐತಿ, ಇಲ್ಲ ಫ್ರೆಂಚ್ ಐತಿ. ಸೊ ಇಂಗ್ಲೀಷ್ ಅಥವಾ ಫ್ರೆಂಚ್ ನೀವು ಕಲ್ತ್ರೆ ಇಡೀ ಜಗತ್ತನ್ನು ನೋಡುವಂಥ ಸೌಭಾಗ್ಯ ನಿಮಗೆಲ್ಲರಿಗೂ ಆಗ್ಬೋದು. ಡೋಂಟ್ ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಫಾರ್ ಯುವರ್ ವಿಲೇಜ್ ಅಥವಾ ಯುವರ್ ಟೌನ್ ಆರ್ ಯುವರ್ ಸ್ಟೇಟ್. ಥಿಂಕ್ ಬ್ರಾಡರ್ ಸೆನ್ಸ್. I mean, think beyond your imagination. So, आपको सिर्फ इतना सोचना ನಾ ಯಾಕೆ 2-3 ಇಂಗ್ಲೀಷ್ ಮಾತಾಡ್ತೇನೆ ನಿಮ್ಗೆ ಗೊತ್ತಾಗಬೇಕಲ್ಲ. ನಿಮ್ಗೆ ಚೀಫ್ ಗೆಸ್ಟ್ ಬರ್ತಾವಪ್ಪ 2-3 ಭಾಷೆ ಅನ್ಬೇಕಿಲ್ಲ ಆಮೇಲೆ. ಹಂಗಾಗಿ ಕನ್ನಡ ಮಾತಾಡಿದ್ರೆ ಇಂಗ್ಲೀಷ್ ಮಾತಾಡ್ತೀನಿ, ಈಗ ಸ್ವಲ್ಪ ಹಿಂದಿಯಾಗಿ ಬೆಳಿತೇನೆ. ಹಿಂದಿ ಯಾರು ಎಷ್ಟು ಮಂದಿಗೆ ಅರ್ಥ ಆಕೈತೆ ಕೈ ಎತ್ರಿ. ಹಿಂದಿ ಹಿಂದಿ किसको आता होता होगा? मदर टंग हिंदी ಹೆಂಗೆ? How? Make no difference. How you say that your mother tongue is Hindi? If I am Shakir, I am Muslim, but I can say my mother tongue is Arabic. Quran is in Arabic. We do prayers in Arabic, so we never say anything in Hindi. So how can you say mother tongue in Hindi? Anyhow, that is a different concept. Very interesting thing about Hindi, let me tell you. You know, ಹಿಂದೆ ಬಹಳಷ್ಟು ರಾಜ ಮಹಾರಾಜರಿದ್ದರು. ರಾಜ ಮಹಾರಾಜರಿದ್ದಾಗ ಹಿಂದೂಸ್ತಾನ್ ಯುನೈಟ್ ಇರಲಿಲ್ಲ. ಸೊ ಅವರು ಒಬ್ಬರು ನಾವು ಇಲ್ಲಿ ಕಡೆ ಕನ್ನಡ ಮಾತಾಡ್ತಾಯಿದ್ವಿ, ಆ ಕಡೆ ತಮಿಳ್ ಮಾತಾಡ್ತಿದ್ರು, ಆ ಕಡೆ ಇದು ಮಾಡ್ತಾಯಿದ್ರು. ದೊಡ್ಡ ಚಿಂತಕರಿದ್ರು ಸೂಫಿ. ಅವರಲ್ಲಿ ಎಲ್ಲ ಹಿಂದೂಸ್ತಾನನ್ನು ಒಂದು ಮಾಡಬೇಕು, ಒಂದು ನೇಷನ್, ಒಂದು ಲ್ಯಾಂಗ್ವೇಜ್ ಮಾಡಬೇಕಂದ್ರೆ ಒಂದು ಎಲ್ಲ ಆಡು ಭಾಷೆಗಳನ್ನು ಇಟ್ಕೊಂಡು ಒಂದು ಭಾಷಾ ತಯಾರು ಮಾಡ್ಬೇಕಂಥೇಳಿ ದಿಲ್ಲಿಯಾಗ ಏನಿದ್ರಲ್ಲ ರಾಜ ಮಹಾರಾಜ, ಅವ್ರ ಜೊತೆ ಏನು ಸೂಫಿಸಮ್ ಇದ್ರಲ್ಲ, ಅವರು ಹಿಂದವಿ ಅಂತ ಮಾಡ್ತಾರೆ. ಅಲ್ಲಾಮ ಇಕ್ಬಾಲ್ ಒಂದು ಹಾಡು ಕೇಳಬೇಕಲ್ಲ ನಿಮ್ಗೆ, ಹಿಂದಿ ಹೈ ಹಮ್ ವತನ್ ಹಿಂದೂಸ್ತಾನ್ ಹಮಾರ. ಹಿಂದಿ ಅಲ್ಲ, ಹಿಂದವಿ ಹೈ ಹಮ್ ವತನ್ ಹಿಂದೂಸ್ತಾನ್ ಹಮಾರ. ಹಿಂದವಿ ಅದು ಹಿಂದಿ ಆಮೇಲೆ ಹಿಂದಿ ಆಗ್ತದೆ. ಹಿಂದಿ ಆಗಿ ಇವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ಹಿಂದೂಸ್ತಾನದಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಸೊ ವಿ ರೆಸ್ಪೆಕ್ಟ್ ಎವ್ರಿಬಡೀಸ್ ಫೀಲಿಂಗ್. ಸೊ ನಾವು ಯಾರನ್ನೂ ಡಿಸ್ರೆಸ್ಪೆಕ್ಟ್ ಮಾಡೋಂಗಿಲ್ಲ. ಸೊ ಜವಾಹರ್ಲಾಲ್ ನೆಹರು ಅವರ ಹಿಂದಿಯನ್ನು ಇಡೀ ರಾಷ್ಟ್ರದ ಮೇಲೆ ಹೇರಿಸ್ಬೇಕಂತ ಬಂದಾಗ ಒಂದು ಮದ್ರಾಸ್ನಾಗ ಭಾಳ ದೊಡ್ಡ ಮೂಮೆಂಟ್ ಆಗ್ತಾಯಿದೆ. ಅವರ ಅಂತಾರ ನಾವು ಯಾವುದಾದ್ರೂ ಎಕ್ಸೆಪ್ಟ್ ಮಾಡ್ತೀವಿ, ಈ ದಿಲ್ಲಿಯಿಂದ ಬಂದಂಥ ಭಾಷೆ ನಾವು ಎಕ್ಸೆಪ್ಟ್ ಮಾಡೋಂಗಿಲ್ಲ ಅಂಥೇಳಿ. ಸೌತ್ ಇಂಡಿಯಾದಾಗ ನೋಡ್ರಿ, ಕರ್ನಾಟಕ ಒಂದು ಬೇರೆ ಲ್ಯಾಂಗ್ವೇಜ್ ಐತಿ, ತಮಿಳ್ನಾಡು ಒಂದು ಬೇರೆ ಲ್ಯಾಂಗ್ವೇಜ್ ಐತಿ, ಕೇರಳ ಒಂದು ಬೇರೆ ಲ್ಯಾಂಗ್ವೇಜ್ ಐತಿ, ಗೋವಾ ಒಂದು ಬೇರೆ ಮಾತಾಡ್ತೈತಿ, ಮಹಾರಾಷ್ಟ್ರ ಒಂದು ಬೇರೆ ಮಾತಾಡ್ತಾವೆ. ಸೊ ಈ ಸೌತ್ ಇಂಡಿಯನ್ಸ್ ಲ್ಯಾಂಗ್ವೇಜ್ ಏನಿದೆಲ್ಲ, ನಾವು ಹಿಂದಿನ ಅಷ್ಟು ಎಕ್ಸೆಪ್ಟ್ ಮಾಡಲಿಲ್ಲ. ಬಟ್ ನಮ್ಮ ಫ್ರೆಂಡ್ ಸಿದ್ದಿಕ್ ಏನಂತಾರೆ, ನಂದು ಮದರ್ ಟಂಗ್ ಹಿಂದಿ ಅಂತಾರೆ, ಇಟ್ಸ್ ಗುಡ್. ಬಟ್ ಬೇಸಿಕ್ಲಿ ನಾನು ಹೇಳಿದೆ ಅಂದ್ರೆ, ಈ ಲ್ಯಾಂಗ್ವೇಜನ್ನು ನೀವು ಕಲಿತ್ರೆ ಅಥವಾ ಇಲ್ಲಿ ಬಂದು ಭಾಳಷ್ಟು ತಾಯಿಯವರು ಇಂಗ್ಲೀಷ್ ಕಲಿಲಿಕ್ಕೆ ಬಂದಾರ, ಅವ್ರಿಗೇನೂ ಆಸೆ ಇಲ್ಲ. ಅವ್ರ ಆಸೆ ಏನಂದ್ರೆ, ನನ್ನ ಮಕ್ಕಳಿಗೆ ನಾನು ಕಲಿಸ್ಲಿಕ್ಕೆ ಸಹಾಯ ಮಾಡಬೇಕು, ನನ್ನ ಮಕ್ಕಳು ನಂದಿನಿಂದಲೂ ಸ್ವಲ್ಪ ಇಂಗ್ಲೀಷ್ ಕಲಿಬೇಕು, ನಾನು ಮನ್ಯಾಗ ಕುಂತು ಬರೀ ಅಡುಗೆ ಮಾಡಿ ಬಾಂಡೆ ಮುಸಿ ತಿಕ್ಕೋಕ್ಕಿಂತನೂ ಸ್ವಲ್ಪ ಇಂಗ್ಲೀಷ್ ಕಲಿತ್ರೆ ನನ್ನ ಮಕ್ಕಳನ್ನ ಇನ್ನೂ ಒಳ್ಳೆ ರೀತಿಯಿಂದ ಬೆಳೆಸಲಿಕ್ಕೆ ಸಹಾಯ ಆಗುತ್ತೆ ಅಂಥೇಳಿ ಇಲ್ಲಿ ತಾಯಿಯವರು ಬಂದು ಇಂಗ್ಲೀಷ್ ಕಲಿಯಾಕತ್ತಾರೆ ಅಂತ ನನ್ನ ಭಾವನೆ. ಐ ಮೇ ಬಿ ರಾಂಗ್, ಬಟ್ ಐ ಫೀಲ್ ಇಟ್.
So that could be the intention what you are having, to come and take an admission, paying some fees here and trying to understand the English and learning English and trying to teach your children. So along with your children, you are a student here or you are only student here now? क्या हो? जो पेरेंट्स आए हैं यहाँ पे, इनके बच्चे बैंक के स्टूडेंट है कि इनो स्टूडेंट है? दोनों है. It is good. I mean, ಇಲ್ಲಿ ನಿಮ್ಮನ್ನೆಲ್ಲ ನೋಡಿದಾಗ ನನಗೊಂದು ತಲೆಯಾಗಿ ಹೊಡೆಯಿತು. ಇವತ್ತು ಒಂದು ನಾವು ವಿ ಆರ್ ಡಿಸ್ಕನೆಕ್ಟಿಂಗ್ ವಿತ್ ಅವರ್ ಮಾರಲ್ ಎಜುಕೇಷನ್. ನಾವೆಲ್ಲರೂ ಕಲಿತೀವಿ, ಬಟ್ ಅದು ಮಾರಲಿಟಿ ಇದೆಲ್ಲ ಎಲ್ಲೋ ಒಂದು ಕಡೆ ಡಿಸಪೇರ್ ಆಗ್ತಾ ಇದೆ. ನಾವು ಸಂಸ್ಕೃತಿ ಸಭ್ಯತೆ ನಮ್ಮದು ಅಂಥೇಳಿ ನಾವು ಸುಮ್ಮನೆ ಪ್ರೌಡಾಗಿ ಹೇಳ್ತೀವಿ, ಬಟ್ ಆಚಾರ ಮತ್ತು ವಿಚಾರದಲ್ಲಿ ಭಾಳ ಡಿಫ್ರೆನ್ಸ್ ಇದೆ.